ಇನ್ನು ಸಿಲ್ಕ್ ಬೋರ್ಡ್ನ ಪರಿಸ್ಥಿತಿ ಹೆಂಗಿದೆ ನೋಡೋಣ. ಸತತ 2ನೇ ದಿನವೂ ಕೂಡ ನೋಡಿ ಸಿಲ್ಕ್ ಬೋರ್ಡ್ನಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಸಹಜ ಸ್ಥಿತಿಗೆ ಮರಳುತ್ತಾ ಇದೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಮತ್ತೆ ಮಳೆ ಶುರುವಾಗ್ತಾ ಇದೆ. ಸಿಲ್ಕ್ ಬೋರ್ಡ್ನಲ್ಲಿ ಕಡಿಮೆ ಆಗಿತ್ತು ನೀರು, ಆದ್ರೀಗ ಮತ್ತೆ ಏರಿಕೆ ಆಗ್ತಾ ಇದೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಮಳೆ ನೀರು ಹರಿದು ಬರ್ತಾ ಇದೆ. ಬೇರೆ ಬೇರೆ ಕಡೆಗಳಿಂದ, ಬೇರೆ ಬೇರೆ ಭಾಗಗಳಿಂದ. ಮಡಿವಾಳ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ಜೋರು ಮಳೆ ಸುರಿತಾ ಇದೆ. ಈಗಷ್ಟೇ ಕ್ಲಿಯರ್ ಆಗಿತ್ತು, ಮತ್ತೆ ಬಂತು, ಮತ್ತೆ ಸಂಕಷ್ಟ. ಮಳೆಯಿಂದಾಗಿ ರೂಪೇನ ಅಗ್ರಹಾರದ ಬಳಿ ವಾಟರ್ ಲಾಂಗಿಂಗ್. ಹೊಸೂರು ಮುಖ್ಯ ರಸ್ತೆಯ ಮೂಲಕ ಬರುವಂತಹ ವಾಹನಗಳಿಗೆ ಈಗ ಸಂಕಷ್ಟ. ನಿಧಾನಗತಿಯಾಗಿ ಸಂಚಾರ ಮಾಡಲಾಗ್ತಾ ಇದೆ. ಜೀವ ಕೈಯಲ್ಲಿ ಹಿಡ್ಕೊಂಡು ಸವಾರರು ಗಾಡಿ ಓಡಿಸ್ಬೇಕಾದಂಥ ಪರಿಸ್ಥಿತಿ. ಕೆಲ ಹೊತ್ತಿನಲ್ಲೇ ಸಿಲ್ಕ್ ಬೋರ್ಡ್ಗೆ ರಾಮಲಿಂಗಾರೆಡ್ಡಿ ಅವರು ಭೇಟಿ ಕೊಡಲಿದ್ದಾರೆ. ಭೇಟಿ ಕೊಟ್ಟು ಎಲ್ಲೆಲ್ಲಿ ಏನೇನು ಅವಾಂತರಗಳಾಗಿತ್ತೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಈಗ ಸದ್ಯ ನೀವು ನೋಡ್ತಾ ಇರೋದು ನಿನ್ನೆಯ ವಿಜುವಲ್ಸು. ನಿನ್ನೆ ಹಿಂಗಿತ್ತೋ ಪರಿಸ್ಥಿತಿ, ಇವತ್ತು ಸ್ವಲ್ಪ ಸುಧಾರಿಸ್ತಾ ಇದೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಯಾಕೋ ಬೇರೆ ಬೇರೆ ಕಡೆಗಳಿಂದ ನೀರು ಬರ್ತಾ ಇದೆಯಂತೆ. ಸದ್ಯಕ್ಕೆ ಈಗ ನೀವು ನೋಡ್ತಾ ಇರೋದು ನಿನ್ನೆ ವಿಜುವಲ್ಸು. ಈಗ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂತ ನಾನು ಸ್ವಲ್ಪ ಹೊತ್ತರಲ್ಲೇ ನಾನು ಅಪ್ಡೇಟ್ ಮಾಡ್ತೀನಿ. ನೀರು ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇದೆ ನೋಡಿ. ಇವತ್ತು ಈಗಷ್ಟೇ ಕ್ಲಿಯರ್ ಆಗಿತ್ತು ರೋಡು, ಬಟ್ ಈಗ ನೀರು ತುಂಬಿಕೊಳ್ತಾ ಇದೆ ನಿಧಾನಗತಿಯಾಗಿ. ಮತ್ತೆ ನಿನ್ನೆಯ ಪರಿಸ್ಥಿತಿ ಉದ್ಭವ ಆಗಬಾರ್ದು ಅಂಥೇಳಿ ಕಟ್ಟುನಿಟ್ಟಿನ ಕ್ರಮ ತಗೊಂಡಿದ್ದಾರೆ ಈಗ ಆಲ್ರೆಡಿ. ಸ್ಥಳದಲ್ಲಿ JCB ಕೂಡ ಇದೆ. ಅಂದರೆ ನೀರು ಸರಾಗವಾಗಿ ಎಲ್ಲಿ ಹರಿಯುತ್ತೋ ಅಲ್ಲಿ ಯಾವುದೇ ರೀತಿಯಾದಂಥ ಅಡ್ಡಿಗಳು ಬರಬಾರ್ದು. ಮಣ್ಣು ಮತ್ತೆ ಒಂದೆಡೆ ಸೇರ್ಬೋದು, ನೀರು ಹೋಗದೇ ಇರೋಕ್ಕೆ ಜಾಗ ಆಗದೇ ಇರ್ಬೋದು. ಹಾಗಾಗಿ ಅದನ್ನು ಸರಾಗವಾಗಿ ಹರಿಯೋದಕ್ಕೆ ವ್ಯವಸ್ಥೆಗೆ ಏನು ಮಾಡಬೇಕು ಅಂಥೇಳಿ ಸ್ಥಳದಲ್ಲೇ JCBನೂ ಇರಿಸಲಾಗಿದೆ. ಕ್ಲಿಯರ್ ಇತ್ತು ರೋಡಿದು. ನಾನು ಆಗಲೇ 7 ಗಂಟೆಲಿ ನಾನು ನಿಮಗೆ ಅಪ್ಡೇಟ್ ಮಾಡಿದ್ದೆ. ಕ್ಲಿಯರ್ ಇತ್ತು ರೋಡು, ಈಗ ಬರ್ತಾ ಇದೆ, ನೀರು ತುಂಬಿಕೊಳ್ತಾ ಇದೆ. ಭಾನುವಾರ ರಾತ್ರಿ ಸುರಿದಂತಹ ಮಳೆಗೆ ಬೆಂಗಳೂರಿನ ಬಹುತೇಕ ತಗ್ಗು ಪ್ರದೇಶಗಳು ನೀರಿನಿಂದ ಆವೃತವಾಗಿತ್ತು. ಅದಕ್ಕೆ ಸಿಲ್ಕ್ ಬೋರ್ಡ್ ಕೂಡ ಹೊರತಾಗಿರಲಿಲ್ಲ. ಸೋಮವಾರ ಈ ಸಿಲ್ಕ್ ಬೋರ್ಡ್ನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಕಂಪ್ಲೀಟ್ ಆಗಿ ನೀರಿನಿಂದ ಎಲ್ಲವೂ ಕೂಡ ಆವೃತ ಆಗಿತ್ತು. ಸಾರ್ವಜನಿಕರ ಓಡಾಟಕ್ಕೆ ಮತ್ತು ವಾಹನ ಸವಾರರಿಗೂ ಕೂಡ ಸಾಕಷ್ಟು ತೊಂದರೆ ಉಂಟಾಗಿತ್ತು. ಅದರ ಹಿನ್ನೆಲೆಯಲ್ಲಿ DCM DK ಶಿವಕುಮಾರ್ ಅವರು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಅಧಿಕಾರಿಗಳಿಂದ ಪರಿಶೀಲನೆಯನ್ನು ಕೂಡ ಪಡೆದುಕೊಂಡ್ರು. ನಿನ್ನೆ ಸಂಜೆ ಇಲ್ಲಿಗೆ ಒಂದು ಭೇಟಿ ಕೊಟ್ಟಂತ ನಂತರ ಸ್ಥಳೀಯ ಶಾಸಕರು ಹಾಗೂ ಕಾಂಗ್ರೆಸ್ ಮುಖಂಡರು ಕೂಡ ಅವರಿಗೆ ಸಾಥನ್ನು ಕೊಟ್ಟಿದ್ರು. ಅದಾದ ಬಳಿಕ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡು ನೀರನ್ನ ಹೊರಗಡೆ ಹೋಗೋದಕ್ಕೆ ಕೂಡ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟರು. ವಾರ್ ರೂಮ್ಗೆ ತೆರಳಿ ಅಲ್ಲಿಂದ ಅಧಿಕಾರಿಗಳಿಂದ ಮತ್ತಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಂಡ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಸಿಲ್ಕ್ ಬೋರ್ಡ್ ನಲ್ಲಿ ನಿನ್ನೆ ಇದ್ದಂತಹ ಪರಿಸ್ಥಿತಿ ಇವತ್ತು ಕಂಪ್ಲೀಟ್ ಆಗಿ ಚೇಂಜ್ ಆಗಿರುವಂತದ್ದು, ಯಥಾಸ್ಥಿತಿಯಾಗಿ ಮರಳಿದೆ. ಅಂದ್ರೆ ಸಿಲ್ಕ್ ಬೋರ್ಡ್ ನ ಒಂದು ಪರಿಸ್ಥಿತಿ, ಮಳೆಯ ನೀರು ಕಂಪ್ಲೀಟ್ ಆಗಿ ಹೊರಗಡೆ ಹೋಗಿರೋದ್ರಿಂದಾಗಿ ವಾಹನ ಸವಾರರಿಗೂ ಯಾವುದೇ ರೀತಿಯಾದಂತಹ ಅಡಚಣೆ ಇಲ್ಲ. ಮತ್ತೆ ಸಾರ್ವಜನಿಕರು ಕೂಡ ನಿರಾಳವಾಗಿ ನಡೆದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ರೀತಿಯಾದಂತಹ ತೊಂದರೆ ಸದ್ಯಕ್ಕೆ ಕಾಣ್ತಾ ಇಲ್ಲ. ಸೊ ಈಗ ತುಂತುರು ಹನಿ ಬೀಳ್ತಾ ಇರೋದ್ರಿಂದಾಗಿ ಇವತ್ತು ಕೂಡ ಮಳೆ ಬರುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದೆ. ಒಂದು ವೇಳೆ ಇವತ್ತು ಏನಾದರೂ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಮಳೆ ಬಂದ್ರೆ ಮತ್ತದೇ ಪರಿಸ್ಥಿತಿ ನಿರ್ಮಾಣ ಆಗುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಸಿಲ್ಕ್ ಬೋರ್ಡ್ ನ ಒಂದು 4 ಜಂಕ್ಷನ್ಗಳಲ್ಲೂ ಕೂಡ ಕಾಮಗಾರಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಮಳೆ ಬಂದ್ರೆ ನೀರು ನಿಂತ್ಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಮುಂದಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ಲೈವ್ನಲ್ಲಿದ್ದಾರೆ. ವೆಂಕಟೇಶ್, ಸಿಲ್ಕ್ ಬೋರ್ಡ್ ಬಳಿ ಸಹಜ ಸ್ಥಿತಿಗೆ ವಾಪಸ್ ಬರ್ತಾ ಇದೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಏನೋ ಬೇರೆ ಬೇರೆ ಕಡೆ ಭಾಗದಿಂದ ನೀರೀಗ ನಿಧಾನವಾಗಿ ಬರ್ತಾ ಇದೆ, ಮತ್ತೆ ಒಂದೆಡೆ ಸೇರ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಏನಿದೆ ಸದ್ಯದ ಅಪ್ಡೇಟ್ ಅಂತ ಇದ್ರ ಬಗ್ಗೆ? ಶರತ್, ಬೆಳಗ್ಗೆ ಸುರಿದಂತಹ ಮಳೆಯಿಂದಾಗಿ ಸ್ವಲ್ಪ ಮಟ್ಟಿಗೆ ಮಳೆ ನೀರು ಕೂಡ ಬಂದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ರಸ್ತೆ ಮೇಲೆ ನೀರು ನಿಂತಿರೋದ್ರಿಂದಾಗಿ ಸಹಜವಾಗಿಯೂ ಕೂಡ ಒಂದು ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗಿದೆ. ಸದ್ಯ ಒಂದು ಸಿಲ್ಕ್ ಬೋರ್ಡ್ ನ ಒಂದು ಟ್ರಾಫಿಕ್ ನ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಈ ಒಂದು ಹೊಸೂರು ಕಡೆಯಿಂದ, ಎಲೆಕ್ಟ್ರಾನಿಕ್ ಸಿಟಿ ಕಡೆಯಿಂದ ಮೆಜೆಸ್ಟಿಕ್ ಮತ್ತು ಮಾರ್ಕೆಟ್ಗೆ ಬರುವಂತಹ ವಾಹನಗಳು ಬಹುತೇಕವಾಗಿ ಈಗ ಟ್ರಾಫಿಕ್ ನಲ್ಲಿ ಸಿಲುಕಿರುವಂತದ್ದು. ಸುಮಾರು ಫ್ಲೈಓವರ್ ನ ಮೇಲೆ ಕೂಡ ಈಗ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಸುಮಾರು 4 ರಿಂದ 5 ಕಿಲೋಮೀಟರ್ಗಳಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿರುವಂತಹದನ್ನ ಇಲ್ಲಿ ಗಮನಿಸಬಹುದು. ಹಾಗಾಗಿ ವಾಹನ ಸವಾರರಿಗೂ ಕೂಡ ಸಾಕಷ್ಟು ಕಿರಿಕಿರಿ ಆಗ್ತಾ ಇದೆ. ಸಾಧಾರಣವಾಗಿ ತುಂತುರು ಮಳೆ ಆಗ್ತಾ ಇರುವುದರಿಂದಾಗಿ ಪಾದಚಾರಿಗಳು ಕೂಡ ಛತ್ರಿಯನ್ನು ಹಿಡಿದು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯಕ್ಕೆ ಈ ಒಂದು ಟ್ರಾಫಿಕ್ ಸಮಸ್ಯೆ ಉಂಟಾಗೋದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ, ಈಗ ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲಿ ಉಂಟಾಗಿದ್ದಂತಹ ಒಂದು ರಸ್ತೆ ಮೇಲೆ ಇದ್ದಂತಹ ಮಳೆ ನೀರೇನಿದೆ, ಆ ಮಳೆ ನೀರನ್ನ ತೆರವು ಮಾಡೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ.
ಸೊ ಆ ಹಿನ್ನೆಲೆಯಲ್ಲಿ ಒಂದು ನಿಧಾನವಾಗಿ ನೀರನ್ನು ಕೂಡ ಹೊರ ಹಾಕ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವಾಹನ ಸವಾರರು ಕೂಡ ವಾಹನಗಳು ಕೂಡ ಸುಗಮವಾಗಿ ಹೋಗೋದಕ್ಕೂ ಕೂಡ ಅಡಚಣೆ ಉಂಟಾಗಿದೆ. ಆ ಹಿನ್ನೆಲೆಯಲ್ಲಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಕೂಡ ಉಂಟಾಗಿರುವಂತದ್ದು. ರಸ್ತೆಯ ಎಡಭಾಗ ಏನಿದೆ ಒಂದು ಹೈವೇಯ ಸರ್ವಿಸ್ ರಸ್ತೆ ಮತ್ತು ಪಕ್ಕದ ಭಾಗದಲ್ಲಿ ಏನಿದೆ ಆ ನೀರು ಕೂಡ ಹೋಗೋದಕ್ಕೆ JCB ಇಂದ ಕೂಡ ಒಂದು ನೀರನ್ನು ಹೋಗೋದಕ್ಕೂ ಕೂಡ ಅನುವು ಮಾಡಿಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸೊ ಈಗ ಒಂದು ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗ್ತಾ ಇದೆ. ಅಂದ್ರೆ ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ಒಂದು ಜಾಗ ಏನಿದೆ ಅದು ಸಿಲ್ಕ್ ಬೋರ್ಡ್ ನ ಮೈನ್ ಜಂಕ್ಷನ್ ಆಗಿರುವಂತದ್ದು. ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಟುವರ್ಡ್ಸ್ ಮೆಜೆಸ್ಟಿಕ್ ಕಡೆ ಹೋಗುವಂತಹ ಸಂದರ್ಭದಲ್ಲಿ ಆ ಒಂದು ಮಳೆಯ ನೀರೇನಿದೆ ಅಲ್ಲಿ ನಿಂತಿರೋದ್ರಿಂದಾಗಿ ಅಂದ್ರೆ ನಿನ್ನೆ ಇದ್ದಂತಹ ನೀರನ್ನ ತೆರವು ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ರಸ್ತೆ ಮೇಲೆ ಬಂದಿರೋದ್ರಿಂದಾಗಿ ಸೊ ವಾಹನ ಸವಾರರಿಗೂ ಕೂಡ ಅಡಚಣೆ ಉಂಟಾಗ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ. ಅಂದ್ರೆ ದ್ವಿಚಕ್ರ ವಾಹನಗಳು ಸೇರಿದಂತೆ ಆಟೋ ಮತ್ತು ಕಾರುಗಳು ಸಂಚಾರಕ್ಕೆ ಸ್ವಲ್ಪ ಅಡಚಣೆ ಉಂಟಾಗ್ತಾ ಹಿನ್ನೆಲೆಯಲ್ಲಿ ಸೊ ನಿಧಾನವಾಗಿ ಒಂದು ರಸ್ತೆ ಒಂದು ಭಾಗದಲ್ಲಿ ಮಾತ್ರ ವಾಹನಗಳು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇರುವಂತದ್ದು. ಹಾಗಾಗಿ ಸಮಸ್ಯೆಗಳು ಉಂಟಾಗಿರುವಂತದ್ದು. ಅಂದ್ರೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇನ್ನು ಸರ್ವಿಸ್ ರಸ್ತೆಯಿಂದ ಬಂದು ಬಲಭಾಗಕ್ಕೆ ಟರ್ನ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಟ್ರಾಫಿಕ್ ಉಂಟಾಗಿದೆ. ಸೊ ಪೊಲೀಸರು ಕೂಡ ಇಲ್ಲಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದಾರೆ. ಅಂದ್ರೆ ಟ್ರಾಫಿಕ್ ಜಾಮ್ ಅನ್ನ ಕ್ಲಿಯರ್ ಮಾಡುವಂತ ನಿಟ್ಟಿನಲ್ಲಿ ಮಳೆ ನೀರು ಕಂಪ್ಲೀಟ್ ಆಗಿ ತೆರವಾದ್ರೆ ಈಸಿಯಾಗಿ ವೆಹಿಕಲ್ ಕೂಡ ಮೂವ್ಮೆಂಟ್ ಆಗಬಹುದು. ಆದ್ರೆ ಅದು ಸದ್ಯಕ್ಕೆ ಆಗ್ತಾ ಇಲ್ಲ. ಈಗ ಮಳೆ ನಿಂತಿರೋದ್ರಿಂದಾಗಿ ಸ್ವಲ್ಪ ಮಟ್ಟಿಗೆ ಕೂಡ ಕಾರ್ಯಾಚರಣೆ ಮುಂದುವರಿತಾ ಇದೆ. ಆದ್ರೆ ಈಗ ಪೀಕ್ ಅವರ್ ಆಗಿರೋದ್ರಿಂದ ಸಹಜವಾಗಿಯೂ ಕೂಡ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಅಂದ್ರೆ ಜನ ಕೂಡ ಆಫೀಸ್ಗೆ ಹೋಗುವಂತವರು ಸೊ ಹೊರಗಡೆ ಕೆಲಸ ಕಾರ್ಯಗಳಿಗೆ ಹೋಗುವಂತವರು ಕೂಡ ಬರ್ತಾ ಇರುವಂತದ್ದು. ಬೆಳಗಿನ ಒಂದು 6 ರಿಂದ 7 ಗಂಟೆಗೆ ಕಂಪೇರ್ ಮಾಡಿದ್ರೆ ಈಗ ಒಂದು ಸಮಸ್ಯೆ ಅಂದ್ರೆ ಈಗ ಟ್ರಾಫಿಕ್ ಜಾಮ್ಸ್ ಕೂಡ ಹೆಚ್ಚಾಗಿರುವಂತದ್ದು. ಮಳೆಯ ನೀರು ಕೂಡ ರಸ್ತೆ ಒಂದು ಭಾಗದಲ್ಲಿ ನಿಂತಿರೋದ್ರಿಂದಾಗಿ ಸಹಜವಾಗಿಯೂ ಕೂಡ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗ್ತಾ ಇರುವಂತದ್ದು. ಶರತ್, ಈಗ ಸದ್ಯ ಇಲ್ಲಿನ ಒಂದು ಸದ್ಯದ ಒಂದು ಪರಿಸ್ಥಿತಿ ಹೀಗಿರುವಂತದ್ದು. ಈಗ ಮಳೆ ಕೂಡ ನಿಂತಿರೋದ್ರಿಂದಾಗಿ ಒಂದಷ್ಟು ಸಮಸ್ಯೆಗಳು ಈಗ ಉಂಟಾಗ್ತಾ ಇದೆ. ಅಂದ್ರೆ ಎರಡು ಭಾಗಗಳಲ್ಲಿ ಕೂಡ ಪ್ರಮುಖವಾದಂತಹ ಒಂದು ಜಂಕ್ಷನ್ ಏನ್ ಸಿಲ್ಕ್ ಬೋರ್ಡ್ ಏನಿದೆ ಈಗ ಮಳೆ ನೀರು ಈ ಭಾಗದಿಂದ ಮತ್ತೆ ಒಂದು ಟುವರ್ಡ್ಸ್ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗುವಂತಹ ಮಾರ್ಗ ಏನಿದೆ ಅಲ್ಲಿಗೂ ಕೂಡ ಮಳೆ ನೀರು ಫ್ಲೋ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ವಾಹನ ಸವಾರರಿಗೂ ಸಂಚಾರ ಕಷ್ಟ ಆಗ್ತಾ ಇರೋದ್ರಿಂದಾಗಿ ಮಡಿವಾಳ ಕಡೆಯಿಂದ ಬರುವಂತಹ ವಾಹನಗಳು ಕೂಡ ಟ್ರಾಫಿಕ್ ಸಮಸ್ಯೆ ಈಗ ನಿಧಾನಗತಿಯಲ್ಲಿ ಆಗ್ತಾ ಇರುವಂತದನ್ನ ದೃಶ್ಯಗಳಲ್ಲಿ ಕಾಣ್ತಾ ಇರುವಂತದ್ದು. ಶರತ್, ಮದ್ರ ಕಡೆ ವೆಂಕಟೇಶ್, ನೀವು ಲೈವಲ್ಲಿ ನಾನು ನೋಡ್ತಾ ಇದ್ದೆ, ಎರಡೂ ಬದಿಯಲ್ಲೂ ನೀರು ತುಂಬ್ಕೊಂಡ್ಬಿಟ್ಟಿದೆ. ಅಂದರೆ ಇದು ಇವತ್ತಿನ ಎಫೆಕ್ಟ್ ಅಲ್ಲ, ನಿನ್ನೆ ಏನು ಕ್ಲಿಯರ್ ಮಾಡಬೇಕು ಅಂತ ಹೋಗಿದ್ರು ಆ ಸಂದರ್ಭದಿಂದ ಅಲ್ಲಿ ನೀರು ನುಗ್ಗಿರೋದ ಇದು? ಶರತ್, ನಿನ್ನೆ ಅಧಿಕಾರಿಗಳು ಬಂದು ಹೋದ ನಂತರ ಏನು ಒಂದು ಮಳೆ ನೀರನ್ನ ಕೂಡ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಲಾಗಿತ್ತು. ಅಂದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಕೂಡ ಇರಲಿಲ್ಲ. ಬೆಳಗ್ಗೆ ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಕಂಪ್ಲೀಟ್ ಡ್ರೈ ಆಗಿತ್ತು. ರಸ್ತೆಯ ಮೇಲೆ ಯಾವುದೇ ರೀತಿಯಾದಂತಹ ಒಂದು ನೀರು ಕೂಡ ಕಂಡು ಬರಲಿಲ್ಲ. ಹಾಗಾಗಿ ಈಸಿಯಾಗಿ ವೆಹಿಕಲ್ಗಳು ಕೂಡ ಮೂವ್ಮೆಂಟ್ ಆಗ್ತಾ ಇತ್ತು. ಆದ್ರೆ ಈಗ ಬೆಳಗ್ಗೆ ಸುಮಾರು ಒಂದು ಅರ್ಧ ಗಂಟೆ ಕಾಲ ಮಳೆ ಬಂದಿರುವಂತಹದ್ದು. ಈ ಒಂದು ಮಳೆಯ ನೀರೇನಿದೆ ಅದು ರಸ್ತೆ ಮೇಲೆ ಬಿದ್ದು ಮತ್ತೆ ಈ ಒಂದು ಭಾಗ ಮೂಲಕವಾಗಿ ಹರಿದು ರಾಜಕಾಲುವೆಯನ್ನ ಸೇರ್ಬೇಕಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಮಳೆಯ ನೀರಿನ ಪ್ರಮಾಣ ಏನಿದೆ ಅದು ಕೂಡ ರಸ್ತೆ ಮೇಲೆ ನಿಂತಿರೋದ್ರಿಂದಾಗಿ ವಾಹನಗಳ ಒಂದು ಮೂವ್ಮೆಂಟ್ ಕೂಡ ಈಗ ಸ್ಲೋ ಆಗ್ತಾ ಇರುವಂತಹದ್ದು. ಹಾಗಾಗಿ ನಿನ್ನೆ ಬಂದಂತಹ ಮಳೆಯ ಒಂದು ಪ್ರಮಾಣ ಮತ್ತೆ ಒಂದು ರಸ್ತೆಯ ಬದಿ ಭಾಗದಲ್ಲಿ ನಿಂತಿದ್ದಂತಹ ಮಳೆ ನೀರೇನಿದೆ ಅದನ್ನ ಹರಿವು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಕೂಡ ಇವತ್ತು ಬಂದಂತಹ ಮಳೆ ಎರಡೂ ಸೇರಿ ಈಗ ರಸ್ತೆಯ ಮೇಲೆ ನಿಂತಿರುವಂತದ್ದು. ಹಾಗಾಗಿ ಈ ಒಂದು ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿರುವಂತದ್ದು. ಶರತ್, ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಿ ಲೈವ್ನಲ್ಲಿ ಸಿಲ್ಕ್ ಬೋರ್ಡ್ನ ನೇರ ದೃಶ್ಯಾವಳಿಗಳಿದು. ಅಂದರೆ ಎರಡೂ ಬದಿಗೆಲ್ಲೂ ನೀರು ತುಂಬ್ಕೊಂಡ್ಬಿಟ್ಟಿದೆ. ಇವೆಲ್ಲ ಕ್ಲಿಯರ್ ಆಯಿತು ಅಂತ ಅನ್ಕೊಂಡಿದ್ದೆ. ಬಟ್ ನೋಡಿ, ಎರಡೂ ಬದಿಗೆಲ್ಲೂ ನೋಡಿ ಆ ಟೂ ವೀಲರು ಮತ್ತು ಬಸ್ಸು ಹೋಗೋದಕ್ಕೆ ಪರದಾಡ್ತಾ ಇದ್ದಾರೆ. ಇದು ಎಕ್ಸ್ಕ್ಲೂಸಿವ್ಲಿ ಪವರ್ ಟಿವಿಯಲ್ಲಿ ಮಾತ್ರ ನೋಡ್ತಾ ಇದ್ದೀರಿ ವಿಜುವಲ್ಸು. ಎಲ್ಲ ಕಡೆಯೂ ಸಹಜ ಸ್ಥಿತಿಗೆ ಮರಳ್ತಾ ಇದೆ ಅಂತ ಅನ್ಕೊಂಡಿದ್ವಿ. ಆದರೆ ಸಿಲ್ಕ್ ಬೋರ್ಡ್ನಲ್ಲಿ ನೋಡಿ, ಸಿಲ್ಕ್ ಬೋರ್ಡ್ನಲ್ಲಿ ಇನ್ನೂ ಹಾಗೆ ಇದೆ. ಇದು ಮತ್ತೊಂದು ಭಾಗದಲ್ಲಿ ಆಗಿರುವಂಥ ಒಂದು ಅವಾಂತರ ಇದು.